ನಿಂಗಿನ್ನ ರಕ್ತ ಬರೋದಿಲ್ಲ. ಈಗ ಚಿಕ್ಕಪ್ಪನ ಜೊತೆ ಗೋಕುಲಕ್ಕೆ ಹೋಗ್ಬಿಡು. ಗೊಲ್ಲ, ನಾನ್ ರಾಧೆ ಇಂಥ ಚಿಕ್ಕ ಮುಳುಗೆಲ್ಲ ಎದುರ್ಕೊಳ್ಳಲ್ಲ. ಈ ರಾಧೆ ಕಲ್ಲು ಮುಳ್ಳು ಏನೇ ಇರ್ಲಿ ಅದನ್ನೆಲ್ಲ ದಾಟ್ಕೊಂಡ್ ಮುಂದೆ ಹೋಗ್ತೀನಿ. ಅದಕ್ಕೆ ನಾನು ಗೋಕುಲಕ್ಕಲ್ಲ, ವ್ಯೋಮ ಪರ್ವತದ ಕಡೆ ಹೋಗ್ತಾ ಇದ್ದೀನಿ. ಮತ್ತೆ ನಿನಗ್ ಬೇಕು ಅಂದ್ರೆ ನೀನ್ ಗೋಕುಲಕ್ಕೆ ಹೋಗ್ಬಹುದು. ರಾಧೆ, ಇಲ್ಲಿ ನಾನು ಮತ್ತೆ ಅಣ್ಣ ಇದ್ಮೇಲೆ ನೀನು ವ್ಯೋಮ ಪರ್ವತಕ್ಕೆ ಬರೋ ಅವಶ್ಯಕತೆ ಏನಿದೆ? ಗೊಲ್ಲ, ಈ ಪ್ರಶ್ನೆನ ನಾನು ನಿನ್ಗೆ ಕೇಳ್ಬೇಕು. ಯಾಕಂದ್ರೆ ಯಾವ್ದೇ ತೊಂದ್ರೆನ ಎದುರಿಸ್ಬೇಕು ಅಂದ್ರೆ ಬಲ ಮತ್ತೆ ಬುದ್ಧಿ ಅವಶ್ಯಕತೆ ಇರುತ್ತೆ. ಬಲ ಅಣ್ಣನ ಹತ್ರ ಇದೆ, ಬುದ್ಧಿ ನನ್ನ ಹತ್ರ ಇದೆ. ಮತ್ತೆ ನೀನ್ ವ್ಯೋಮ ಪರ್ವತಕ್ಕೆ ಹೋಗಿ ಏನ್ ಕೇಳ್ಸಿದ್ಯಾ ಕೃಷ್ಣ? ಬನ್ನಿ ಹೋಗೋಣ. ನಡಿ ಕೃಷ್ಣ. ಈ ಅಧಿಕ ಪ್ರಸಂಗಿ ಇವಳೇನ್ ಅನ್ಕೊಂಡಿದ್ದಾಳೇನೋ. ಬನ್ನಿ. ನಾರಾಯಣ ನಾರಾಯಣ. ಪ್ರಭು, ಇಂದು ಮಾತೆಯು ತನ್ನ ನಾಮದ ಮಹಿಮೆಯನ್ನಷ್ಟೇ ತಿಳಿಸಲಿಲ್ಲ, ಜೊತೆಗೆ ಅವರು ಇದನ್ನೂ ತೋರಿಸಿದ್ದಾರೆ. ಪರಿಸ್ಥಿತಿಯು ಅದೆಷ್ಟೇ ಜಟಿಲವಿದ್ದರೂ ಅವರು ನಿಮ್ಮ ಜೊತೆಯನ್ನು ಎಂದೂ ಬಿಡುವುದಿಲ್ಲ. ದೇವರ್ಷಿ, ನನ್ನ ಜನ್ಮವೇ ನಿಮ್ಮ ಪ್ರಭುವಿನ ಜೊತೆ ಇರಲು ಆಗಿದೆ. ನಿಮ್ಮ ಪ್ರಭುವಿಗೆ ನನ್ನ ಜೊತೆಯು ಪ್ರಿಯವೋ ಅಥವಾ ಇಲ್ಲವೋ, ಆದರೆ ನಾನು ನಿಮ್ಮ ಪ್ರಭುವಿನ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ಆದರೆ ದೇವಿ, ಈ ಬಾರಿ ನೀವು ಕೇವಲ ಕೃಷ್ಣನ ಜೊತೆ ನಡೆಯುತ್ತಿಲ್ಲ, ಬದಲಾಗಿ ನೀನು ಕೃಷ್ಣನನ್ನೇ ಹಿಂದೆ ಹಾಕಿರುವೆ. ಪ್ರಭು, ರಾಮಾವತಾರದ ಸಮಯ ಸೀತೆಯ ರೂಪದಲ್ಲಿ ನಾನು ಎಂದಿಗೂ ನಿಮ್ಮ ಹಿಂದೆ ಹಿಂದೆ ಬಂದೆ. ಈಗ ನೀವು ಒಂದು ಬಾರಿ ನನ್ನ ಹಿಂದೆ ಬರಲಾರಿರೆ? ಪ್ರಭು, ನೀವೇ ಹೇಳುತ್ತೀರಿ, ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕರ್ಮಗಳ ಫಲ ಅವಶ್ಯ ಸಿಗುವುದು. ಮತ್ತೀಗ ನನಗೆ ನನ್ನ ಕರ್ಮಗಳ ಫಲ ಸಿಗಲಾರದೆ ಪ್ರಭು? ನಾರಾಯಣ ನಾರಾಯಣ. ಮಾತೆಯ ಮಾತು ಸತ್ಯ ಪ್ರಭು. ಈಗ ನೀವು ಮಾತೆಗೆ ಜೊತೆಯಾಗಿ ನಿಲ್ಲಲೇಬೇಕು ಪ್ರಭು. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಈಗ ಸಮಯ ಬಂದಾಗಿದೆ. ಇನ್ನು ದೇವಿ ರಾಧೆ ಸೃಷ್ಟಿ ಪಾಲನೆ ಮತ್ತು ಧರ್ಮದ ರಕ್ಷೆಗಾಗಿ ಒಂದು ಮಹತ್ವಪೂರ್ಣ ಭೂಮಿಕೆ ವಹಿಸುತ್ತಾಳೆ. ಸತ್ಯವಚನ ಪ್ರಭು, ಸತ್ಯವಚನ. ಮಾನುಷ ಭೋಜನ. ಇಲ್ಲಿ ಬಚ್ಚಿಟ್ಕೊಳ್ಳೋದೇ ಒಳ್ಳೇದು. ರಕ್ತದ ಗಂಧ. ಅಯ್ಯೋ, ಇವನು ನಿಜವಾಗ್ಲೂ ನರಭಕ್ಷಕನೇ. ನಾನು ತುಂಬಾ ಹೊತ್ತು ಇಲ್ಲಿರಕ್ಕಾಗಲ್ಲ. ನನ್ನ ರಕ್ತದ ವಾಸನೆಗೆ ನನ್ನ ಹತ್ರ ಬಂದೇ ಬಿಡ್ತಾನೆ. ಆ ಮನುಷ್ಯ! ನಾನು ಯಾವ್ದಾದ್ರೂ ಉಪಾಯ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ದಾರಿ ಹುಡುಕ್ಲೇಬೇಕು. ಎಲ್ಲಿದೆ ನನ್ನ ಮಾನುಷ ಭೋಜನ? ಎಲ್ಲಿದೆ? ಇಂದು ನೀನಂತೂ ಉಳಿಯಲಾರೆ. ಮನುಷ್ಯ ಮನುಷ್ಯ ಭೋಜನ ಭೋಜನ. ಮನುಷ್ಯ ರಕ್ತ ಇದೇ ದಿಕ್ಕಿನಲ್ಲಿ ಹೋಗಿದ್ದಾನೆ ಮನುಷ್ಯ.
ಹೌದು ಕೃಷ್ಣ, ಇದೇ ಆ ವ್ಯೋಮ ಪರ್ವತ. ಇಲ್ಲೇ ನರಭಕ್ಷಕ ರಾಕ್ಷಸ ವ್ಯೋಮಾಸುರ ಇರೋದು. ಇಷ್ಟು ಕೆಟ್ಟದ್ದು ನೀ ರಾಕ್ಷಸಂದ? ಈ ವ್ಯೋಮಾಸುರ ನನ್ನ ಅಪ್ಪನ ಹತ್ರ ಹೋಗೋಕ್ಕಿಂತ ಮುಂಚೆನೆ ನಾವು ಅವನನ್ನ ತಡಿಬೇಕು. ನಾವು ಬೇಗ ಈ ನದಿನ ದಾಟೋಗ್ಬೇಕು. ನಿಂತ್ಕೋ ಕೃಷ್ಣ, ಇದು ಯಾವುದೋ ಸಾಧಾರಣ ನದಿ ಅಲ್ಲ. ನಾವಿಲ್ಲಿವರೆಗೂ ಬಂದ್ಬಿಟ್ವಿ, ಆದ್ರೆ ಈ ನದಿನ ದಾಟೋದು ತುಂಬಾ ಕಷ್ಟ. ನೀವ್ ಏನ್ ಹೇಳ್ತಿದ್ದೀರ ರಾಮು ಚಿಕ್ಕಪ್ಪ? ಈ ನದಿಲ್ ಅಂತದ್ದೇನಿದೆ ದಾಟಕ್ಕಾಗ್ದೇ ಇರುವಂತದ್ದು? ತಡಿ, ಕೃಷ್ಣ, ಈ ನದಿನ ದಾಟೋ ವಿಷಯ ಇರ್ಲಿ, ನಾವಿದ್ರಲ್ಲಿ ಪ್ರವೇಶನೂ ಮಾಡಕ್ಕಾಗಲ್ಲ. ಮನುಷ್ಯ ಭೋಜನ. ಈಗ ನನ್ನ ಮಾಸಗಳ ಹಸಿವು ಮುಗಿಯಲಿದೆ. ಮಾನುಷ ಭೋಜನ. ಎಲ್ಲಿ ಹೋದ? ಈ ದಿಕ್ಕಿನಲ್ಲಿ ಹೋಗಿದ್ದಾನೆ. ನಾನು ಈಗಲೇ ಏನಾದ್ರೂ ಮಾಡಬೇಕು. ಅದರಿಂದ ನನ್ನ ರಕ್ತದ ವಾಸನೆ ವ್ಯೋಮಾಸುರನ ಹತ್ರಕ್ಕೆ ಹೋಗ್ಬಾರ್ದು. ಕೃಷ್ಣ, ಈ ನದಿನೇ ಯಾವ್ದಾದ್ರೂ ರಾಕ್ಷಸ ಆಗಿದ್ರೆ ನಾನು ಇದನ್ನ ಒಂದೇ ಕ್ಷಣಕ್ಕೆ ಸೋಲಿಸ್ಬಿಡ್ತಿದ್ದೆ. ಆದ್ರೆ ಈ ನದಿ ಜೊತೆ ನಾನು ಯುದ್ಧನೂ ಮಾಡಕ್ಕಾಗಲ್ಲ. ಮತ್ತೀಗ ನಾವು ಇದನ್ನ ದಾಟೋದಕ್ಕೂ ಆಗಲ್ಲ ಕೃಷ್ಣ. ಈಗ ನಾವೇನ್ ಮಾಡೋದು ಕೃಷ್ಣ? ಅಣ್ಣ, ನಾನು ಇದನ್ನೇ ಯೋಚಿಸ್ತಿದ್ದೀನಿ. ಈಗ ಈ ಸುಡ್ತಾ ಇರೋ ನದಿನ ಹೇಗ್ ದಾಟೋದು ಅಂತ. ಕಂಸಮಾವ ಏನಾದ್ರು ನನ್ನ ಅಪ್ಪನ್ನ ಆ ದಡಕ್ಕೆ ಕರ್ಕೊಂಡೋಗಿದ್ದಾರೆ ಅಂದ್ಮೇಲೆ ಈ ನದಿನ ದಾಟಕ್ಕೆ ಖಂಡಿತ ಒಂದ್ ದಾರಿ ಇದ್ದೇ ಇರತ್ತೆ. ಕೃಷ್ಣ ಅಣ್ಣ, ಅಲ್ಲಿ ನೋಡಿ ಮೊಸಳೆ. ರಾಧೆ, ನಾವಿಲ್ಲಿ ಬಂದಿರೋದು ಮೊಸಳೆ ನೋಡಕ್ಕಲ್ಲ, ನಮ್ಮ ಅಪ್ಪನ ಕಾಪಾಡಕ್ಕೆ. ಮೊಸಳೆ ಕತೆ ಬಿಡು, ಮೊದ್ಲು ಇದನ್ನ ಯೋಚಿಸು. ಬೆಂಕಿ ಮತ್ತೆ ಈ ಮೊಸಳೆ ಇರೋ ನದಿನ ಹೇಗ್ ದಾಟೋದು ಅಂತ. ಗೊಲ್ಲ, ನಾನು ಇದನ್ನ ಮೊದ್ಲೇ ಯೋಚಿಸಿದ್ದೀನಿ. ಅಂದ್ರೆ ಕೃಷ್ಣ, ಈ ಮೊಸಳೆನ ಸರಿಯಾಗಿ ನೋಡು. ಅದು ನೀರಲ್ಲಿದೆ, ಆದ್ರೂ ಅದಕ್ಕೇನೂ ಆಗ್ತಿಲ್ಲ. ರಾಧೆ, ನನ್ಗೇನ್ ಅರ್ಥ ಆಯ್ತು ಅದನ್ನೇ ನೀನು ಯೋಚಿಸ್ತಿದ್ಯಾ. ಕೃಷ್ಣ, ನಿಂಗ್ ಏನ್ ಅರ್ಥ ಆಯ್ತು? ಮತ್ತೆ ರಾಧೆ, ನೀನೇನ್ ಯೋಚಿಸ್ತಿದ್ಯಾ? ಅಣ್ಣ, ನನ್ಗದೆಲ್ಲ ಗೊತ್ತಿಲ್ಲ. ಕೃಷ್ಣಂಗ್ ಅದೇನ್ ಅರ್ಥ ಆಗಿದ್ಯೋ. ಆದ್ರೆ ನಾನು ಏನ್ ಅನ್ಕೋತಿದ್ದೀನಿ ಗೊತ್ತಾ? ಈ ಮೊಸಳೆ ಮೇಲೆ ಕೂತ್ಕೊಂಡು ಈ ನದಿ ದಾಟಿದ್ರೆ ಹೇಗೆ?
ಮೊಸಳೆ ನಮ್ಮನ್ನ ನದಿ ದಾಟಿಸುತ್ತೋ ಅಥವಾ ಇಲ್ವೋ, ಆದ್ರೆ ನಮ್ ಜೀವ ಮಾತ್ರ ನಮ್ಮಿಂದ ದಾಟಿಸ್ಬಿಡುತ್ತೆ. ಅಣ್ಣ, ಇದು ಮೊಸಳೆ ಏನೋ ಹೌದು, ಆದ್ರೆ ಇದರ ಕಣ್ಣಲ್ಲಿ ನಮ್ ಬಗ್ಗೆ ಕೋಪ ಇಲ್ಲ, ಬದ್ಲಿಗೆ ಪ್ರೀತಿ ಇದೆ. ರಾಧೆ, ಅದ್ರ ಕಣ್ಣಲ್ಲಿ ನಿನಗೇನ್ ಕಾಣಿಸ್ತಿದ್ಯೋ ಅದು ನಿನ್ ಮನ್ಸಲ್ಲಿರೋ ಪ್ರತಿಬಿಂಬ. ಹೌದು ರಾಧೆ, ನಿನ್ ಮನ್ಸಲ್ಲಿ ಏನಿದ್ಯೋ ಅದೇ ಆ ಮೊಸಳೆ ಕಣ್ಣಲ್ಲೂ ಇದೆ. ಗೊಲ್ಲ, ನಿನ್ನ ಅನುಮಾನನ ನಾನು ಈಗ್ಲೇ ದೂರ ಮಾಡ್ತೀನಿ. ರಾಧೆ, ರಾಧೆ! ನಿಂತ್ಕೋ! ರಾಧೆ, ನಿಂತ್ಕೋ! ನಾವು ಈ ನದಿನ ಈಗ ದಾಟ್ಲೇಬೇಕು. ನೀವು ನಮ್ಮನ್ನ ಈ ನದಿ ದಾಟಿಸ್ತೀರಾ ಅಲ್ವಾ? ರಾಧೆ, ನಿಂತ್ಕೋ! ಗೊಲ್ಲ, ಏನ್ ಯೋಚನೆ ಮಾಡ್ತಿದ್ಯಾ? ವ್ಯೋಮ ಪರ್ವತಕ್ಕೆ ನೀನ್ ಬರೋದಿಲ್ವಾ? ಗೊಲ್ಲ, ಬೇಗ ಬೇಗ ಬಾ. ನಡಿಯಣ್ಣ. ಕೃಷ್ಣ, ಬೇಗ ಬಾ ಅಣ್ಣ. ಕೃಷ್ಣ, ಈಗ ಚಿಕ್ಕಪ್ಪನ ಜೀವನ ಅಪಾಯದಲ್ಲಿ ಇರ್ಲಿಲ್ಲ ಅಂದ್ರೆ ನಾನ್ ನಿನ್ ಮಾತನ್ನ ಖಂಡಿತ ಒಪ್ತಿರ್ಲಿಲ್ಲ. ಕೃಷ್ಣ, ಈಗ ನಾವೆಲ್ಲರೂ ಏನ್ ಮಾಡೋದು? ರಾಮು ಚಿಕ್ಕಪ್ಪ, ನೀವು ನಮಗೋಸ್ಕರ ಇಲ್ಲೇ ಕಾಯ್ತೀರಿ. ನಾವು ಬೇಗ ಅಪ್ಪನ್ ಕರ್ಕೊಂಡ್ ಬರ್ತೀವಿ. ನಡಿ ಮೊಸಳೆ. ನಾರಾಯಣ ನಾರಾಯಣ ಪ್ರಭು. ಜಗತ್ತಿನ ಕ್ರೂರ ಜೀವಿಗಳಲ್ಲಿ ಮೊಸಳೆಯೂ ಒಂದು. ಆದರೆ ಇಂದು ಈ ಮೊಸಳೆ ನಂದಪುತ್ರ ಮತ್ತು ದೇವಿ ರಾಧೆಯನ್ನು ಎಂತಹ ಪ್ರೇಮದಿಂದ ನದಿ ದಾಟಿಸುತ್ತಿದೆಯಲ್ಲ. ಇದೆಂತಹ ಚಮತ್ಕಾರ ಪ್ರಭು! ಇದು ಹೇಗೆ ಸಂಭವಿಸಿತು ಪ್ರಭು? ದೇವರ್ಷಿ, ನಿಮ್ಮ ಈ ಪ್ರಶ್ನೆಯ ಉತ್ತರ ಕೇವಲ ನಿನ್ನ ಮಾತೆಯೇ ಕೊಡಬಲ್ಲಳು. ಮಾತೆ, ದೇವರ್ಷಿ, ನನ್ನ ಜನನವು ಸಮುದ್ರದಿಂದ ಆಗಿದೆ. ನಾನು ಸಮುದ್ರನ ಪುತ್ರಿ. ಇದೇ ಕಾರಣ ಜಲದಲ್ಲಿ ವಾಸಿಸುವಂತಹ ಪ್ರತಿಯೊಂದು ಜೀವಜಂತು ನನ್ನ ಪರಿವಾರವೇ. ಇಂದು ಈ ಮೊಸಳೆ ತನ್ನ ಸೋದರ ಧರ್ಮದ ಪಾಲನೆ ಮಾಡುತ್ತಿದೆ. ನಾರಾಯಣ ನಾರಾಯಣ, ನನಗೆ ಅರ್ಥವಾಯಿತು ಮಾತೆ, ನನಗೆ ಅರ್ಥವಾಯಿತು. ಮೊಸಳೆಗೆ ನಿಮ್ಮ ಮೇಲಿರುವ ಈ ಪ್ರೇಮದ ರಹಸ್ಯ ನಾನು ತಿಳಿದುಕೊಂಡೆ ಮಾತೆ. ಸಿಂಧು ತನಗೆ ಕಮಲೇಶ್ವರಿಯೊಡನೆ ನಡೆದಿಹಮೂ ಜಗದೊಡೆಯ, ಜಲಚರ ಸಹಚರವಾಗಿರಲು ಕಾಡುವುದೇನು ಅಪಾಯ. ಈ ರಕ್ತ ನಿಲ್ತಾನೆ ಇಲ್ವಲ್ಲ? ನಾನು ಎಲ್ಲಿ ಹೋಗ್ಲಿ ಗೊತ್ತಾಗ್ತಾನೆ ಇಲ್ವಲ್ಲ. ನನ್ನ ರಕ್ತದ ವಾಸನೆ ಈ ನರಭಕ್ಷಕನ ಹತ್ರ ಹೋಗ್ಬಾರ್ದು. ನಾರಾಯಣ, ನೀನೇ ನನ್ನನ್ನು ಕಾಪಾಡಬೇಕು. ಹಿಂದೆ ರಾಕ್ಷಸ, ಮುಂದೆ ನದಿ. ಈಗ ಈ ನದಿನೇ ನನ್ನ ವ್ಯೋಮಾಸುರನಿಂದ ಕಾಪಾಡಬೇಕು. ಪ್ರಲಬ್ಧ, ಈ ನಂದ ಅಂತೂ ನದಿಲೇ ಬಚ್ಚಿಟ್ಕೊಂಡ. ನಂದ ಮನುಷ್ಯ, ಅವನು ನೀರಲ್ಲೇ ಇರೋಕೆ ಮೊಸಳೆ ಅಲ್ಲ. ಉಸಿರಾಡೋದಕ್ಕೆ ಅವನು ನೀರಿಂದ ಹೊರಗೆ ಬರಲೇಬೇಕಲ್ಲ. ಅವನ್ನ ಕಾಪಾಡೋಕೆ ಯಾರು ಬರ್ತಾರೆ ನೋಡೋಣ. ಇಲ್ಲ ನೀರಿನಲ್ಲಿ ಅವನು ಮುಳುಗಿ ಸಾಯ್ತಾನೇನೋ. ಪ್ರಲಬ್ಧ,
ಅಲ್ಲಿ ನೋಡು, ವ್ಯೋಮ ಪರ್ವತದ ಕಡೆಗೆ ಯಾರೋ ಹೋಗ್ತಾ ಇದಾರೆ. ಈಗ್ಲೇ ಹೋಗಿ ಭಗವಂತ ಕಂಸರಿಗೆ ಸುದ್ದಿ ಮುಟ್ಸೋಣ. ಚಾಣೂರ, ಚಕ್ರಧಾರಿ ವಿಷ್ಣು ಬರೋ ಸೂಚನೆನ ಕೊಡಿ ಅಂತ ನಮ್ಗೆ ಭಗವಂತ ಹೇಳಿದ್ದಾರೆ. ಮೊದಲು ನಮ್ಗೆ ಗೊತ್ತಾಗ್ಲಿ ಅವ್ರು ಯಾರು ಅಂತ. ಮುಸ್ಲಿ, ನಾವು ತುಂಬಾ ಬೇಗ ನದಿನ ದಾಟ್ಬೇಕಾಗಿದೆ. ಯಾಕಂದ್ರೆ ನಮ್ಮ ಅಪ್ಪನ ಜೀವ ಅಪಾಯದಲ್ಲಿದೆ. ಬೇಗ ಬೇಗ ಹೋಗು ಮುಸ್ಲಿ, ಬೇಗ ಬೇಗ. ಮೊಸಳೆ, ನಿನ್ಗೆ ಬಹಳ ಬಹಳ ಧನ್ಯವಾದ. ನಾವು ನಿಮ್ ಸಹಾಯನ ಯಾವತ್ತೂ ಮರೆಯೋದಿಲ್ಲ. ಗೊಲ್ಲ, ಈಗ ನಿನ್ಗೆ ಅರ್ಥ ಆಗಿರ್ಲೇಬೇಕಲ್ವಾ? ಈ ರಾಧೆ ಇಲ್ದೆ ನೀನೇನೇನೂ ಇಲ್ಲ. ಇದು ವ್ಯೋಮಾಸುರನ್ ಧ್ವನಿ. ರಾಧೆ, ಈಗ ನೀನ್ ಹೋಗ್ಲಿಕ್ಕೆ ಮುಗಿತಂದ್ರೆ ನಡಿ ನಡಿಯಣ್ಣ. ಗೊಲ್ಲ, ನಂದ ಮಾವನ್ ಜೀವಕ್ಕೆ ಅಪಾಯ ಇಲ್ದೆ ಹೋಗಿದ್ರೆ ಆಗ ನಿನಗ್ ಸರಿಯಾಗಿ ಹೇಳ್ತಿದ್ದೆ. ಮಾನವ, ಎಲ್ಲಿ ಅವಿತಿರುವೆ ಮಾನವ? ವ್ಯೋಮಾಸುರನಿಂದ ಯಾರು ಅಡಗಲಾರರು, ಯಾರು ಇಲ್ಲ. ಇಂದು ನೀನು ವ್ಯೋಮಾಸುರನ ಭೋಜನ ಆಗಿಯೇ ಆಗುವೆ. ಅವನ ಗಂಧ ಈ ಕಡೆಯಿಂದ ಬರುತ್ತಿದೆ. ಇವ್ನು ನನ್ನ ನೋಡ್ಬಿಟ್ಟ. ಈಗ ತಪ್ಪಿಸ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಮಾನವ, ಇಂದು ನೀನು ಉಳಿಯಲಾರೆ. ಇದು ಕೃಷ್ಣನ್ ಧ್ವನಿ. ಆದ್ರೆ ಕೃಷ್ಣ ಇಲ್ಲಿ ಹೇಗ್ ಬಂದ? ಭೋಜನ ಮನುಷ್ಯ ಸಿಕ್ಕಿತಲ್ಲ ನನ್ನ ಭೋಜನ. ಈಗ ಆಗಲಿದೆ ಆನಂದ. ರಾಕ್ಷಸ, ಬಿಟ್ಬಿಡು ನನ್ನ. ಈಗ ನೀಗುವುದು ನನ್ನ ಹಸಿವು. ಅಣ್ಣ, ಈ ಕಾಡು ಎಷ್ಟು ದೊಡ್ಡದಾಗಿದೆ. ಇಲ್ಲಂತೂ ಯಾವ ದಿಕ್ಕು ದಾರಿ ಗೊತ್ತಾಗ್ತಿಲ್ವಲ್ಲ. ಈಗ ನಾವು ಅಪ್ಪನ್ನ ಹೇಗ್ ಹುಡ್ಕೋದು ಅಂತ ಹೇಳಣ್ಣ. ಗೊತ್ತಾಗ್ತಾನೆ ಇಲ್ವಲ್ಲ ನಾವಿಲ್ಲಿಂದ ಯಾವ ದಿಕ್ಕಲ್ಲಿ ಹೋಗೋದು ಅಂತ. ಕೃಷ್ಣ, ವ್ಯೋಮಾಸುರನ ಧ್ವನಿ ಉತ್ತರ ದಿಕ್ಕಿಂದ ಬರ್ತಿದೆ. ನಾವೀಗ ಅದೇ ಕಡೆ ಹೋಗ್ಬೇಕು ಕೃಷ್ಣ. ಅಣ್ಣ, ನಿನ್ಗೇನಾದ್ರೂ ಭ್ರಮೆನಾ? ವ್ಯೋಮಾಸುರನ್ ಧ್ವನಿ ಅಂತೂ ದಕ್ಷಿಣ ದಿಕ್ಕಿಂದ ಬರ್ತಿದೆ. ಬಾಣ. ಕೃಷ್ಣ, ಅಣ್ಣ, ವ್ಯೋಮಾಸುರನ್ ಧ್ವನಿ
ಉತ್ತರ ದಿಕ್ಕಿನಿಂದನೂ ಬರ್ತಿಲ್ಲ, ದಕ್ಷಿಣ ದಿಕ್ಕಿನಿಂದನೂ ಬರ್ತಿಲ್ಲ. ಇದಂತೂ 4 ದಿಕ್ಕಿನಿಂದ ಬರ್ತಿದೆ. ಆದ್ರೆ ರಾಧೆ, ಒಬ್ಬ ರಾಕ್ಷಸ 4 ದಿಕ್ಕಲ್ಲಿ ಹೇಗಿರಕ್ ಸಾಧ್ಯ? ಅಣ್ಣ, ಆ ರಾಕ್ಷಸನ್ ಧ್ವನಿ 4 ದಿಕ್ಕಲ್ಲಿ ಪ್ರತಿಧ್ವನಿ ಆಗ್ತಿರೋದು. ಅದಕ್ಕೆ ನಮ್ಗೆ ಆ ರಾಕ್ಷಸನ್ ಧ್ವನಿ 4 ದಿಕ್ಕಲ್ಲಿ ಕೇಳಿಸ್ತಿದೆ. ಕೃಷ್ಣ, ಈಗ ನಾವ್ ಏನ್ ಮಾಡೋದು? ಯಾವ ದಿಕ್ಕಲ್ಲಿ ಹೋಗೋದು? ಅಣ್ಣ, ನಾವೆಲ್ರೂ ಬೇರೆ ಬೇರೆ ದಿಕ್ಕಲ್ಲಿ ಹೋಗಿ ನೋಡ್ಬೇಕು. ಆಗ ಮಾತ್ರನೇ ನಾವ್ ಅಪ್ಪನ್ ಹುಡ್ಕೋಕ್ ಸಾಧ್ಯ. ಅಣ್ಣ, ನೀನ್ ಆ ಕಡೆ ಹೋಗು, ರಾಧೆ ನೀನ್ ಈ ಕಡೆ ಹೋಗು, ನಾನ್ ಆ ಕಡೆ ಹೋಗ್ತೀನಿ. ದೊರೆಯಿತು ನನಗೆ ಭೋಜನ. ಆದರೆ ಒಂದಂತೂ ಸತ್ಯವೇ, ಭೋಜನದ ಆನಂದ ಶ್ರಮ ಪಟ್ಟ ನಂತರವೇ ಸಿಗುವುದು. ರಾಕ್ಷಸ, ಬಿಡು ನನ್ನ. ಈಗ ಸಿಗಲಿದೆ ಆನಂದ. ಅಪ್ಪ, ನೀವ್ ಎಲ್ಲಿದ್ದೀರಾ ಅಪ್ಪ? ಅಪ್ಪ, ನಾನು ಅಮ್ಮಂಗ್ ಮಾತು ಕೊಟ್ಟಿದ್ದೀನಿ, ನಾನು ಅಪ್ಪನ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ. ಅದಕ್ಕೆ ಅಪ್ಪನ್ ಕರ್ಕೊಂಡು ಹೋಗ್ತೀನಿ. ಅಪ್ಪ, ಚಿಕ್ಕಪ್ಪ, ನಾವು ಬಂದಿದ್ದೀವಿ ಚಿಕ್ಕಪ್ಪ. ಪ್ರಲಬ್ಧ, ಇವರು ನಂದನ್ ಮಕ್ಕಳು ಕೃಷ್ಣ ಮತ್ತೆ ಬಲರಾಮ. ಅವ್ರ ಜೊತೆಲಿ ವೃಷಭಾನು ಮಗಳು ರಾಧೇನೂ ಇದ್ದಾಳೆ. ನಂದ ಮಾವ, ನನ್ ಧ್ವನಿ ನಿಮಗೆ ಕೇಳಿಸ್ತಿದ್ಯಾ ನಂದ ಮಾವ? ಆದ್ರೆ ಈ 3 ಜನ ಇಲ್ಲೇನ್ ಮಾಡ್ತಾ ಇದಾರೆ? ನಂದರಾಜನ್ನ ಕಾಪಾಡಕ್ ಬಂದಿದ್ದಾರೆ ಇವರು. ಈಗ ಇನ್ನೂ ಒಳ್ಳೇದಾಯ್ತು, ಯಾಕಂದ್ರೆ ವ್ಯೋಮಾಸುರ ಎಲ್ರನ್ನು ಒಟ್ಟಿಗೆ ಸೇರಿಸಿ ತಿಂದಾಕ್ತಾನೆ. ಅಪ್ಪ, 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 ಅಪ್ಪ. ರಕ್ತ? ಇದ್ರ ಅರ್ಥ ಏನು? ಇಲ್ಲ ಇಲ್ಲ, ಹಾಗಾಗಿರಲ್ಲ. ಅಪ್ಪನ್ ಜೀವ ಅಪಾಯದಲ್ಲಿದೆ, ಆದ್ರೆ ಅವ್ರಿಗೇನು ಕೂಡ ಆಗಿರೋಲ್ಲ. ಈ ರಕ್ತದ ಅರ್ಥ ಏನಂದ್ರೆ ವ್ಯೋಮಾಸುರ ಅಪ್ಪಂಗೆ ತುಂಬಾ ಹತ್ರ ಇದ್ದಾನೆ ಅಂತ. ನಾನ್ ಬೇಗ ಏನಾದ್ರೂ ಮಾಡ್ಲೇಬೇಕು. ಆದ್ರೆ ಇಷ್ಟು ದೊಡ್ಡ ಕಾಡಲ್ಲಿ ನನ್ನ ಅಪ್ಪನ್ನ ಹೇಗ್ ಹುಡ್ಕೋದು? ಅಮ್ಮ ಹೇಳ್ತಾಳೆ, ಪ್ರಕೃತಿ ಜಗತ್ತಲ್ಲಾಗುವಂತ ಘಟನೆಗೆ ಸಾಕ್ಷಿಯಾಗಿರ್ತಾಳೆ. ಅದಕ್ಕೆ ಪ್ರಕೃತಿ ಮಾತೇನೆ ನಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಹೇಳೋಕ್ಕಾಗದು. ಹೇ ಪ್ರಕೃತಿ ಮಾತೆ, ನೀನೇ ದಾರಿ ತೋರಿಸು, ನೀನೇ ಸಹಾಯ ಮಾಡು. ನನ್ನ ಅಪ್ಪ ಎಲ್ಲಿದ್ದಾರೆ? ನನ್ಗೆ ಮಾರ್ಗದರ್ಶನ ಮಾಡು ಪ್ರಕೃತಿ ಮಾತೆ, ನನ್ಗೆ ಮಾರ್ಗದರ್ಶನ ಮಾಡು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಅಪ್ಪನ ಹೆಜ್ಜೆಗಳು, ನಾನು ಈ ಹೆಜ್ಜೆಗಳ ಮೇಲೆ ನಡೆದ್ರೆ ನನ್ನ ಅಪ್ಪನ ಹತ್ರ ತಲುಪೋಕ್ಕಾಗುತ್ತೆ. ರಾಕ್ಷಸ, ಬಿಡು ನನ್ನ. ನಾನು ಮನುಷ್ಯ, ನಿನ್ನ ಆಹಾರ ಅಲ್ಲ. ಇಲ್ಲ ಮೂರ್ಖ, ನೀನು ನನಗೆ ಭೋಜನವೇ. ಇಂದು ಎಷ್ಟೋ ದಿನಗಳ ನಂತರ ನಾನು ಮನುಷ್ಯನನ್ನು ಹೀಗೆ ಸ್ವಾಹ ಮಾಡಲಿದ್ದೇನೆ. ಮಾನುಷ ಭೋಜನ. ಪ್ರಲಬ್ಧ, ಏನಾಯ್ತು ಚಾಣೂರ? ನಾನ್ ನೋಡಿದ್ದನ್ನೇ ನೀನು ನೋಡಿದ್ಯಾ? ಕಾಣಿಸ್ತಾ? ನನ್ಗೇನು ಕಾಣ್ಲೇ ಇಲ್ಲ ಚಾಣೂರ. ಆ ಕೃಷ್ಣ ಈ ತರ ಮಾಯ ಆಗೋದಕ್ಕೆ ಹೇಗ್ ಸಾಧ್ಯ? ಚಾಣೂರ, ಅವನ್ ಯಾವ್ದೋ ಗುಂಡಿಲ್ ಬಿದ್ದಿರ್ಬೇಕು.
ಚಕ್ರಧಾರಿ, ಪರಿಚಯವಿದೆಯೇ? ಕಟಾರಿಯ ಮೇಲಿರುವ ಈ ರಕ್ತ ಇದು ನಿನ್ನ ಪರಮ ಭಕ್ತನ ರಕ್ತವೇ, ನಂದನ ರಕ್ತ. ಯಾರ ರಕ್ಷಣೆ ಮಾಡಲು ನೀನು ವ್ಯೋಮ ಪರ್ವತಕ್ಕೆ ಬರಲಿದ್ದೀಯೋ? ಬರುವೆಯಲ್ಲ? ಬರುವೆ, ನನಗೆ ಗೊತ್ತು ನೀನು ಖಂಡಿತ ಬರುವೆ ಅವನ ರಕ್ಷಣೆ ಮಾಡಲು. ನನಗೂ ಅದೇ ಕ್ಷಣದ ಪ್ರತೀಕ್ಷೆ ಇದೆ. ನೀನು ಅಲ್ಲಿಗೆ ಬಂದಾಗ ನನ್ನ ಅಸುರಿ ಕಟಾರಿ ನನಗೆ ನೀನು ಬರುವ ಸಂಕೇತ ಕೊಡಲಿದೆ. ಇಲ್ಲಿಯವರೆಗೆ ನೀನು ಪೂರ್ತಿ ಜಗತ್ತನ್ನು ನಿನ್ನ ಮಾಯೆಯಲ್ಲಿ ಬೀಳಿಸುತ್ತಿದ್ದೆಯಲ್ಲ, ಈಗ ನೋಡು, ನೀನು ನನ್ನ ಮಾಯೆಯಲ್ಲೇ ಸಿಕ್ಕಿಕೊಂಡೆ. ಅದೆಷ್ಟಾದರೂ ಪ್ರಯತ್ನ ಮಾಡಿಕೋ ಚಕ್ರಧಾರಿ, ನೀನು ಕೂಡ ನಂದನನ್ನು ವ್ಯೋಮಾಸುರನಿಂದ ಉಳಿಸಲಾರೆ ಮತ್ತು ನಿನ್ನ ಅಂಶವನ್ನು ನನ್ನಿಂದ ಕಾಪಾಡಲಾರೆ. ಸುವರ್ಣಮಯ ಕಂಬಗಳ ಅರಮನೆ, ಉಳಿದ ಸಾರ್ವಜನಿಕ ಸ್ಥಾನ ಮತ್ತು ವಿವಿಧ ಭವನಗಳಿಂದ ವಿರೋಚನ ಪುತ್ರ ಕಾಲನೇಮಿಯ ಸ್ವರ್ಣನಗರಿ. ಆದರೆ ಆ ವಿಷ್ಣುವಿನ ಷಡ್ಯಂತ್ರದ ಕಾರಣ ಇಂದು ನೀವು ಪುಟ್ಟ ಅರಮನೆಯಲ್ಲಿ ಉಳಿಯಬೇಕಾಗಿದೆ. ಆದರೆ ಈಗ ನಿಮ್ಮ ಪೂರ್ವ ಪತ್ನಿ ಕೇಶಿನಿ ಬಂದಿದ್ದಾಳೆ. ಆ ದೇವತೆಗಳು ನಿಮ್ಮಿಂದ ಕಿತ್ತುಕೊಂಡಿದ್ದೆಲ್ಲವೂ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗಲಿದೆ. ನಾನು ನಿಮ್ಮನ್ನು ಮತ್ತೆ ಕಾಲನೇಮಿ ಮಾಡುತ್ತೇನೆ. ಹಿಂದಿನ ಜನ್ಮದಲ್ಲಿ ಯಾವುದು ಅಪೂರ್ಣವಾಗಿತ್ತೋ ಅದನ್ನು ನೀವೀಗ ಪೂರ್ಣಗೊಳಿಸಿ. ಆ ವಂಚಕ ವಿಷ್ಣುವಿನ ಅಂತ್ಯ ಕೇಶಿನಿ ನಾನು. ನನ್ನ ದೃಷ್ಟಿ ಖಡ್ಗದಂತೆ ಮತ್ತು ನನ್ನ ಪ್ರೇಮವೇ ಈ ಜಗತ್ತಿನ ದೊಡ್ಡ ಪಾಶ. ಬೇಟೆಗಾರ ಬರುವನು, ಬಲೆ ಹಾಕುವನು, ಕಾಳು ಚೆಲ್ಲುವನು ಮತ್ತು ಜಾಲದಲ್ಲಿ ಸಿಲುಕುವವನು ಮಾಯಾವಿ ವಿಷ್ಣು. ಇದೆಂತಹ ಸ್ವರ? ನೀನು ಮತ್ತೆ ಯಾವ ಮಾಯೆಯನ್ನು ರಚಿಸುತ್ತಿರುವೆ? ಕೃಷ್ಣ, ಅಪ್ಪ ನಿಮ್ಗೇನು ಆಗಿಲ್ಲ ಅಲ್ವಾ ಅಪ್ಪ? ಕೃಷ್ಣ, 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 ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅಪ್ಪ ಇದನ್ನೆಲ್ಲ ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಆದ್ರೆ ಆ ರಾಕ್ಷಸ ಬರೋದಕ್ಕೂ ಮೊದ್ಲು ನಾವಿಲ್ಲಿಂದ ಹೋಗ್ಬೇಕು ಅಪ್ಪ. ಎದ್ದೇಳಿ, ನಡೀರಿ. ನಾರಾಯಣ ನಾರಾಯಣ. ಪ್ರಭು, ಇಷ್ಟರಲ್ಲೇ ಆ ವ್ಯೋಮಾಸುರನಿಗೆ ವಿಷಯದ ಅರಿವು ಆಗಿರಲೇಬೇಕು. ಇಂದು ಅವನ ಎದುರಾಳಿ ಯಾರೆಂದು. ಅಲ್ಲದೆ ಪ್ರಭು, ಇನ್ನು ನೋಡಬೇಕು, ಸಂಪೂರ್ಣ ಸೃಷ್ಟಿಯನ್ನೇ ತನ್ನ ತಾಳಕ್ಕೆ ಕುಣಿಸುವಂತಹ ನಂದಪುತ್ರ ಈ ವ್ಯೋಮಾಸುರನನ್ನು ಹೇಗೆ ತನ್ನ ತಾಳದಿಂದ ಆಡಿಸಿ ಕುಣಿಸುವನೋ ಏನೋ ಪ್ರಭು. ನಾರಾಯಣ ನಾರಾಯಣ. ಮನುಷ್ಯ, ನನ್ನ ಆಹಾರ ಎಲ್ಲಿ ಹೋಯ್ತು? ಎಲ್ಲಿ ಹೋದ ಮನುಷ್ಯ?
ಚಿಂತೆ ಮಾಡೋದ್ ಬೇಡ, ನಿಮ್ಗೇನು ಆಗೋದಿಲ್ಲ ಅಪ್ಪ. ಕೃಷ್ಣ, ನನಗ್ ನನ್ ಚಿಂತೆ ಇಲ್ಲಪ್ಪ. ಆದ್ರೆ ನಿಮ್ಮೆಲ್ರಿಗೂ ನಿಮ್ ಜೀವನ ಅಪಾಯಕ್ಕೆ ತಂದ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಅಪ್ಪ, ಹೇಗೆ ಮಗನ್ನ ರಕ್ಷಿಸೋದು ತಂದೆ ಧರ್ಮ ಆಗಿರುತ್ತೋ ಅದೇ ರೀತಿ ತಂದೆನ ರಕ್ಷಣೆ ಮಾಡೋದು ಕೂಡ ಮಗನ್ ಕರ್ತವ್ಯ ಆಗಿರುತ್ತೆ. ಆದ್ರೆ ಕೃಷ್ಣ, ನಿನ್ಗಿದ್ ಗೊತ್ತಿಲ್ಲ. ಇಲ್ಲಿಂದ ಹೊರಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಅಪ್ಪ, ಅಮ್ಮ ಹೇಳ್ತಾಳೆ ಜಗತ್ತಲ್ಲಿ ಯಾವುದು ಕೂಡ ಅಸಾಧ್ಯ ಆಗಿರಲ್ಲ. ಮಾವ, ನೀರ್ ಕುಡೀರಿ ಮಾವ. ಅಪ್ಪ, ನೀವ್ ನೀರ್ ಕುಡೀರಿ. ಅಲ್ಲಿ ತನಕ ನಾವೆಲ್ರು ಇಲ್ಲಿಂದ ಹೊರಗಡೆ ಹೋಗಕ್ಕೆ ಯಾವ್ದಾರು ಒಂದ್ ದಾರಿ ಹುಡುಕ್ತೀವಿ. ನೀವ್ ನೀರ್ ಕುಡೀರಿ ಅಪ್ಪ. ಅವನ ರಕ್ತದ ಗಂಧವೇ ನನ್ನನ್ನು ಅವನ ಬಳಿ ತಲುಪಿಸುತ್ತದೆ. ಅಣ್ಣ, ಇಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಯಾವ್ದಾರು ದಾರಿ ಸಿಕ್ತಾ ಅಣ್ಣ? ಕೃಷ್ಣ, ಬಹುಶಃ ನಾವೀಗ ವ್ಯೋಮ ಪರ್ವತದ ಮಧ್ಯಕ್ಕೆ ಬಂದಿದ್ದೀವಿ. ಯಾಕಂದ್ರೆ ಇಲ್ಲಿಂದ ಎಷ್ಟು ದೂರ ನೋಡಿದ್ರು ಬರೀ ಕಾಡೆ ಕಾಣಿಸ್ತಿದೆ. ಕೃಷ್ಣ ಅಣ್ಣ, ಸರಿಯಾಗಿ ನೋಡು, ಈ ಕಾಡಿನ ಮಧ್ಯದಲ್ಲಿ ಯಾವ್ದಾರು ದಾರಿ ಕಾಣಿಸ್ಬೋದು. ಅಪ್ಪ, ನಿಮ್ ರಕ್ತ ಅಂತೂ ನಿಲ್ತಾನೆ ಇಲ್ವಲ್ಲ ಅಪ್ಪ. ಈಗ ನಾವೇನ್ ಮಾಡೋದಪ್ಪ? ಕೃಷ್ಣ, ಇದ್ಯಾವುದೋ ಸಾಧಾರಣ ಗಾಯ ಅಲ್ಲಪ್ಪ. ಕಂಸನ ಅಸುರಿ ಶಸ್ತ್ರದಿಂದ ಇದಾಗಿರೋದು. ಅದಕ್ಕೆ ಈ ರಕ್ತ ನಿಲ್ಸೋದು ಅಷ್ಟು ಸುಲಭ ಅಲ್ಲ. ಕೃಷ್ಣ, ಕೃಷ್ಣ, ಆ ನರಭಕ್ಷಕ ರಾಕ್ಷಸ ಇದೇ ಕಡೆಗೆ ಬರ್ತಿದ್ದಾನೆ. ಅಪ್ಪ, ನಾವಿಲ್ಲಿಂದ ಬೇಗ ಹೋಗ್ಬೇಕಪ್ಪ. ಬನ್ನಿ ಅಪ್ಪ. ಕೃಷ್ಣ, ನಾನ್ ಇಲ್ಲಿಂದ ಹೋದ್ರೆ ಯಾವ ಲಾಭನೂ ಇಲ್ಲ. ಯಾಕೆ ಅಂದ್ರೆ ನಾನ್ ಎಲ್ಲೇ ಹೋದ್ರೂ ಆ ನರಭಕ್ಷಕ ವ್ಯೋಮಾಸುರ ಈ ರಕ್ತದ ವಾಸನೆಯಿಂದ ನಮ್ಮ ಹತ್ರ ಬಂದೇ ಬರ್ತಾನೆ. ಹಾಗಾದ್ರೆ ನಾವೀಗ ಈ ರಕ್ತನ ತಡಿಲೇಬೇಕು. ಅಪ್ಪ, ನಾನು ಈಗಲೇ ಬರ್ತೀನಿ. ಆದ್ರೆ ಕೃಷ್ಣ, ಕೃಷ್ಣ, ನಿಲ್ಲು. ಯಾರು ನೀನು? ತನು ಮನವೆಲ್ಲ ತುಂಬಿರೆ ನೀನೆ, ತನು ಮನವೆಲ್ಲ ತುಂಬಿರೆ ನೀನೆ, ತಣಿಸೆ ಬಾಯನ್ನು. ಮಾಯೆಯ ಹೆಣ್ಣು ನೀ. ಯಾರು ನೀನು? ಯಾರು ಕಳಿಸಿದರು ನಿನ್ನನ್ನು? ನನ್ನ ಅನುಮತಿ ಇಲ್ಲದೆ ನನ್ನ ಅರಮನೆಗೆ ನುಗ್ಗುವ ದುಸ್ಸಾಹಸ ಹೇಗೆ ಮಾಡಿದೆ ನೀನು? ಕ್ರೋಧದಿಂದ ಅಲ್ಲ ಮಹಾರಾಜ, ಪ್ರೇಮದಿಂದ ಕೇಳಿರಿ. ನಿಮಗೆ ನಿಮ್ಮ ಎಲ್ಲಾ ಪ್ರಶ್ನೆಯ ಉತ್ತರ ದೊರೆಯುವುದು. ನೋಡಿರಿ ಈ ಕಣ್ಣಿನಲ್ಲಿ. ನೀವು ನಿಮ್ಮ ಕ್ರೋಧ ಮರೆತು ನನ್ನ ಶೃಂಗಾರ ಮಾಡುವಿರಿ. ಸ್ವತಃ ನಿಮ್ಮ ಕೈಗಳಿಂದ ಕೇಶಿನಿಯ ಕೇಶಕ್ಕೆ ಹೂವು ಮುಡಿಸುವಿರಿ. ಯಾವ ಕೇಶಿನಿ? ನನಗೆ ಯಾವ ಕೇಶಿನಿಯೂ ತಿಳಿದಿಲ್ಲ. ಆದರೆ ನಾನು ನಿಮ್ಮನ್ನು ಜನ್ಮ ಜನ್ಮಾಂತರದಿಂದ ಅರಿತಿದ್ದೇನೆ ಮಹಾರಾಜ. ಜನ್ಮ ಜನ್ಮಾಂತರ? ಆ ಕಾಲನೇಮಿಯೂ ಕೂಡ ಇದನ್ನೇ. ನನ್ನ ಸಂದೇಹ ಸತ್ಯವೇ? ನಿನ್ನನ್ನು ಆ ವಂಚಕ ವಿಷ್ಣುವೇ ಕಳಿಸಿದ್ದು. ಅಸುರರನ್ನು ತಡೆಯಲು ಅವನು ಹೀಗೆಯೇ ಮೋಹಿನಿ ಮಾಯ ರಚಿಸಿದ್ದ. ಮಹಾರಾಜ, ತಡೆಯುವುದಕ್ಕಲ್ಲ, ನಿಮಗೆ ಸಹಾಯ ಮಾಡಲು ಬಂದೆ. ನಾನೇ ನಿಮ್ಮ ವಾಮಶಕ್ತಿ. ನನ್ನ ಸಹಾಯವಿಲ್ಲದೆಯೇ ನೀವು ಆ ಚಕ್ರಧಾರಿ ವಿಷ್ಣುವಿನ ಕಥೆಯನ್ನು ಸಮಾಪ್ತಿ ಮಾಡಲಾಗದು. ಭಗವಂತ ಕಂಸನಿಗೆ ಯಾರ ಸಹಾಯದ ಅವಶ್ಯಕತೆಯೂ ಇಲ್ಲ. ಯಾರ ಮೇಲೆ ವಿಶ್ವಾಸವಿಲ್ಲವೋ ಅವರನ್ನು ನಂಬುವುದೂ ಇಲ್ಲ. ನನ್ನ ಮೇಲೆ ವಿಶ್ವಾಸವಿಲ್ಲದಿದ್ದರೆ
ಅಂತ್ಯ ಮಾಡಿಬಿಡಿ ನನ್ನನ್ನು, ಏಕೆಂದರೆ ನಿಮ್ಮ ಉದ್ದೇಶಕ್ಕಾಗಿ ಸಾಯುವುದರಲ್ಲಿಯೂ ನನಗೆ ಸಂತೋಷ ಸಿಗಲಿದೆ. ಅಂತ್ಯ ಮಾಡಲೇ ಆ ವಿಷ್ಣುವಿನ ಮಾಯೆಯನ್ನು. ನಿನ್ನ ಈ ಸಲಹೆ ನನಗೆ ಅತ್ಯಂತ ಇಷ್ಟವಾಯಿತು. ಆದರೆ ಇಷ್ಟೊಂದು ಸರಳವಾಗಿ ಸಾಯಿಸುವುದಿಲ್ಲ ನಿನ್ನನ್ನು. ಸೈನಿಕರೇ, ಇಲ್ಲ ಇಲ್ಲ ಇಲ್ಲ, ಕಾರಾಗೃಹಕ್ಕೂ ನಾನೇ ನಿನ್ನನ್ನು ಕರೆದೊಯ್ಯುವೆ. ಅಪ್ಪನ ಮೇಲೆ ಹಸುರಿ ಆಯುಧದಿಂದ ಗಾಯ ಮಾಡಿದ್ದಾನೆ. ಅದಕ್ಕೆ ನಾನೀಗ ಅಪ್ಪನ ರಕ್ತ ನಿಲ್ಸೋದಿಕ್ಕೆ ನಾನೀಗ ಒಂದು ಸಾತ್ವಿಕ ವನಸ್ಪತಿನೇ ಹುಡುಕ್ಬೇಕು. ಇದು ಒಂದು ಹಸುರಿ ಪರ್ವತ. ಅದಕ್ಕಾಗಿ ಯಾವ್ದು ಸಾತ್ವಿಕ ವನಸ್ಪತಿ ಕಾಣಿಸ್ತಾನೆ ಇಲ್ಲ. ಆದ್ರೆ ನಾನು ಪ್ರಯತ್ನ ಮಾಡ್ತಾನೆ ಇರ್ಬೇಕಾಗತ್ತೆ. ಯಾಕಂದ್ರೆ ಅಮ್ಮ ಹೇಳ್ತಾಳೆ, ಪ್ರಯತ್ನ ಮಾಡೋರ್ಗೆ ಯಾವತ್ತೂ ಸೋಲು ಆಗೋದೇ ಇಲ್ಲ. ಈ ಬಳ್ಳಿ ನನ್ನ ಹತ್ರ ಏನೋ ಹೇಳ್ಬೇಕು ಅನ್ಸುತ್ತೆ. ಪ್ರಭಾವದಿಂದ ಅಪ್ಪನ ಗಾಯ ಖಂಡಿತ ಸರಿಯಾಗುತ್ತೆ.